ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 4ನೆಯ ತಿರುನಾಮ ಭೂತಭವ್ಯ ಭವತ್ಪ್ರಭು. ಈ ತಿರುನಾಮವು ಪರಮಾತ್ಮನ ಯಾವ ಗುಣವನ್ನು ತೋರಿಸುತ್ತದೆ ಎಂಬುದನ್ನು ಒಬ್ಬ ಋಷಿಯ ಕಥೆಯ ಮೂಲಕ ತಿಳಿಯೋಣ. ಒಂದಾನೊಂದು ಕಾಲದಲ್ಲಿ ರೋಮಾಸರ್ ಎಂಬ ಋಷಿ ಇದ್ದರು. ಅವರ ದೇಹವು ಕರಡಿಯಂತೆ ದಟ್ಟವಾದ ಕೂದಲಿನಿಂದ ಆವರಿಸಿಕೊಂಡಿದ್ದರಿಂದ ಜನರು ಅವರನ್ನು ರೋಮಾಸರ್ ಎಂದು ಕರೆಯುತ್ತಿದ್ದರು. ಒಂದು ದಿನ ಅವರು ಒಬ್ಬ ಜ್ಯೋತಿಷಿಯನ್ನು ಭೇಟಿ ಮಾಡಿ, ನನಗೆ ಬ್ರಹ್ಮನಿಗಿಂತಲೂ ಹೆಚ್ಚು ಆಯಸ್ಸನ್ನು ದೊರಕುವ ಮಾರ್ಗವನ್ನು ತಿಳಿಸಿ ಎಂದು ವಿನಂತಿಸಿಕೊಂಡರು. ಜ್ಯೋತಿಷಿಯು ರೋಮಾಸರರನ್ನು ಕುರಿತು, ನಮಗೆ ಬ್ರಹ್ಮನ ಆಯಸ್ಸು ಎಷ್ಟು ಎಂಬುದು ತಿಳಿದಿದೆಯೇ? ಸತ್ಯಲೋಕದಲ್ಲಿ ಬ್ರಹ್ಮನಿಗೆ ಒಂದು ದಿನವೆಂದರೆ ಭೂಮಿಯ ಮೇಲೆ 2000 ಚತುರ್ಯುಗಗಳಷ್ಟಾದ ಕಾಲ. ಒಂದು ಚತುರ್ಯುಗ ಎಂದರೆ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳ ಚಕ್ರ. ಈ 4 ಯುಗಗಳ ಅವಧಿ ಸೇರಿ ಒಟ್ಟು 43,20,000 ವರ್ಷಗಳು. ಬ್ರಹ್ಮನು ಇಂತಹ 100 ವರ್ಷಗಳ ಆಯಸ್ಸು ಹೊಂದಿದ್ದಾನೆ. ನೀವು ಅದಕ್ಕೂ ಮೀರಿದ ಆಯಸ್ಸನ್ನು ಬಯಸುತ್ತಿರುವಿರಿ. ಇದು ಸ್ವಲ್ಪ ಯಾಕೋ ಅತಿಯಾಯಿತಲ್ಲವೇ? ರೋಮಾಸರರು ಅದಕ್ಕೆ, ಇಲ್ಲ, ಹಾಗಲ್ಲ, ನನಗೆ ಭೂಮಿಯಲ್ಲಿ ಬಹಳ ಕಾಲ ಬದುಕಲು ಬಹು ಮಹತ್ವವಾದ ಉದ್ದೇಶವಿದೆ. ನಾನು ಎಲ್ಲ ದಿವ್ಯ ದೇಶಗಳಲ್ಲಿ ಪೆರುಮಾಳ್ ಮತ್ತು ತಾಯಾರಿಗೆ ನಡೆಯುವ ಭವ್ಯ ಉತ್ಸವಗಳನ್ನು ಅನುಭವಿಸಬೇಕೆಂಬ ಆಸೆ. ಜನರು ದಿವ್ಯ ದೇಶಗಳನ್ನು 1-2 ಬಾರಿ ನೋಡಿದರೆ ಸಾಕೆಂದುಕೊಳ್ಳುತ್ತಾರೆ. ಆದರೆ ನನಗೆ ಪ್ರತಿಯೊಂದು ದೇವಾಲಯದ ಪ್ರತಿಯೊಂದು ಮಾಸೋತ್ಸವ, ಪಕ್ಷೋತ್ಸವ, ವರ್ಷೋತ್ಸವ ಮತ್ತು ಇನ್ನೂ ಅನೇಕ ಉತ್ಸವದ ಭವ್ಯತೆಯನ್ನು ಆರಾವ ಅಮುದನ ತರಹ ಅನೇಕ ಬಾರಿ ಅನುಭವಿಸಬೇಕೆಂಬ ಬಯಕೆ. ಈ ನನ್ನ ಸಂಕಲ್ಪಕ್ಕೆ 1 ಜನ್ಮ ಸಾಲದು. ಇದನ್ನು ಕೇಳಿದ ಜ್ಯೋತಿಷಿಯು, ನಿಮಗೆ ಬ್ರಹ್ಮನಿಗಿಂತ ಹೆಚ್ಚು ಆಯಸ್ಸನ್ನು ನೀಡಬಲ್ಲವರು ಕಾಲದ ಸ್ವಾಮಿಯಾದ ಭೂತ, ವರ್ತಮಾನ, ಭವಿಷ್ಯದ ಒಡೆಯ ಭಗವಂತ ಶ್ರೀಮನ್ನಾರಾಯಣ. ಆದ್ದರಿಂದ ನೀವು ದಿನನಿತ್ಯ ಭೂತಭವ್ಯ ಭವತ್ಪ್ರಭವೇ ನಮಃ ಎಂಬ ನಾಮದ ಜಪವನ್ನು ಮಾಡಿ. ಜ್ಯೋತಿಷಿಯ ಮಾರ್ಗದರ್ಶನದಂತೆ ರೋಮಾಸರರು ಪ್ರತಿದಿನ ಭೂತಭವ್ಯ ಭವತ್ಪ್ರಭವೇ ನಮಃ ಎಂಬ ಮಂತ್ರವನ್ನು ಜಪಿಸತೊಡಗಿದರು. ರೋಮಾಸರರ ದೀರ್ಘ ತಪಸ್ಸಿಗೆ ಮೆಚ್ಚಿದ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾಗಿ ದರ್ಶನ ನೀಡಿ ಅವರ ಇಷ್ಟಾರ್ಥವನ್ನು ಕೇಳಿದನು. ರೋಮಾಸರರು ನಾರಾಯಣನಿಗೆ ವಂದಿಸಿದ ನಂತರ, ನನಗೆ ಎಲ್ಲ ದಿವ್ಯ ದೇಶಗಳಲ್ಲಿ ನಿಮ್ಮ ದಿವ್ಯತೆಯನ್ನು ಸಂಪೂರ್ಣವಾಗಿ ಅನುಭವಿಸಿದ ನಂತರ ಮಾತ್ರ ಮೋಕ್ಷ ಬೇಕು ಎಂದು ವಿನಮ್ರತೆಯಿಂದ ವಿನಂತಿಸಿಕೊಂಡು, ನನಗೆ ಈ ಕಾರಣಕ್ಕಾಗಿ ಬ್ರಹ್ಮನಿಗಿಂತ ಹೆಚ್ಚಿನ ಆಯಸ್ಸು ಬೇಕು ಎಂದು ಪ್ರಾರ್ಥಿಸಿದರು. ಭಗವಂತನು ಅದಕ್ಕೆ, ನಿನ್ನ ದೇಹದ ಮೇಲೆ ಇರುವ ಪ್ರತಿಯೊಂದು ಕೂದಲು 1 ಬ್ರಹ್ಮನ ಆಯಸ್ಸಿಗೆ ಸಮ. 1 ಬ್ರಹ್ಮದ ಕಾಲ ಮುಗಿದಾಗ 1 ಕೂದಲು ಉದುರುವುದು. ಎಲ್ಲ ಕೂದಲುಗಳು ಉದುರಿ ಬಿದ್ದಾಗ ನಿನ್ನ ಆಯಸ್ಸು ಮುಗಿಯುತ್ತದೆ. ಹೀಗೆ ಅವರಿಗೆ ಅಪಾರ ಆಯಸ್ಸನ್ನು ಅನುಗ್ರಹಿಸಿದನು. ಈ ತಿರುನಾಮದಿಂದ ತಿಳಿಯುವ ಭಗವಂತನ ಗುಣವೇನೆಂದರೆ, ಭಗವಂತನು ಭೂತ, ವರ್ತಮಾನ ಮತ್ತು ಭವಿಷ್ಯ ಕಾಲದ ಒಡೆಯ. ಶ್ರೀಮತೆ ರಾಮಾನುಜಾಯ ನಮಃ.